ಡಾಕ್ಟರ್ ಬಾಬು ಜಗಜೀವನ್ ರಾಮ್ ದೇಶಕ್ಕಾಗಿ ಸಮಾನತೆಗಾಗಿ ಹೋರಾಡಿದ ಮಹಾನ್ ಮೇಧಾವಿ. ಜಮಖಂಡಿ ನಗರದಲ್ಲಿ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಹೇಳಿಕೆ. ಜಮಖಂಡಿ ನಗರದ ತಹಶೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ಮಾಜಿ ಉಪಪ್ರಧಾನಿ ದಿವಂಗತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಅವರು ಮಾತನಾಡಿದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ದೇಶಕ್ಕಾಗಿ ಹೋರಾಡಿದ ಮಹಾನ್ ಮೇಧಾವಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವತಂತ್ರ ನಂತರದಲ್ಲೂ ಕೂಡ ಸುದೀರ್ಘ ರಾಜಕೀಯ ಇತಿಹಾಸವನ್ನು ಹೊಂದಿದ್ದು ಅನೇಕ ಹೋರಾಟಗಳನ್ನು ಮಾಡಿದವರು ಮತ್ತು ಅವರ ಜಯಂತಿ ಕಾರ್ಯಕ್ರಮವನ್ನು ಸಮತಾ ದಿನವನ್ನಾಗಿ ಆಚರಣೆ ಮಾಡ್ತೇವೆ. ಕಾರಣ ಅವರು ಸಮಾನತೆಗಾಗಿ ಹೋರಾಡಿದ ಮಹಾನ್ ಹೋರಾಟಗಾರ ಎಂದು ಅವರು ಹೇಳಿದರು. ಇನ್ನು ಜಮಖಂಡಿ ನಗರದ ತಹಶೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಜಯಂತಿ ಕಾರ್ಯಕ್ರಮ ಜರುಗಿತು. 118ನೇ ಜಯಂತಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಶಾಸಕ ಜಗದೀಶ್ ಗುಡುಗುಂಟಿ, ಮಾಜಿ ಶಾಸಕ ಆನಂದ ನ್ಯಾಮಗೌಡ, ನಗರಸಭೆ ಅಧ್ಯಕ್ಷ ಪರಮಾನಂದ ಗೌರೋಜಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅಣ್ಣವರ ಮೋಮಿನ್, ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್, ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ ಸೇರಿದಂತೆ ಗಣ್ಯರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ಸಮರ್ಪಿಸಿದರು. ನಂತರ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್, ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ, ಮಾಜಿ ಶಾಸಕ ಆನಂದ ನ್ಯಾಮಗೌಡ, ಶಾಸಕ ಜಗದೀಶ್ ಗುಡುಗುಂಟಿ ಅವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಎಲ್ಲಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಜಮಖಂಡಿಯ ತಾಲೂಕು ಆಡಳಿತ ಭವನದಲ್ಲಿ ಬಾಬು ಜಗಜೀವನ್ ರಾಮ್ ಅವರ 118ನೆಯ ಜಯಂತಿಯನ್ನು ನಾವೆಲ್ಲೂ ಕೂಡ ಭಾಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಬಾಬು ಜಗಜೀವನ್ ರಾಮ್ ಅವ್ರನ್ನ ನಾವೆಲ್ಲೂ ಕೂಡ ನೆನಪಿಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ. ಯಾಕಂತ ಹೇಳಿದರೆ ಸ್ವತಂತ್ರದಲ್ಲಿ ಭಾರತ ದೇಶ ಸ್ವತಂತ್ರ ಪಡ್ಕೊಳ್ಳೋದ್ರಲ್ಲಿ ಅವರು ಕೂಡ ಒಬ್ಬ ಹೋರಾಟಗಾರರಾಗಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಮತ್ತು ಸ್ವತಂತ್ರದ ನಂತರ 30 ವರ್ಷಗಳ ಕಾಲ ಈ ಒಂದು ಸರ್ಕಾರದಲ್ಲಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಮತ್ತು ಅವತ್ತಿನ ದಿನಮಾನಗಳಲ್ಲಿ ಅತಿ ಚಿಕ್ಕ ವಯಸ್ಸಲ್ಲಿ ಸಚಿವರಾಗಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸತ್ತಿದ್ರೆ ಅದು ಬಾಬು ಜಗಜೀವನ್ ರಾಮ್ ಅವರಿಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅವರು ಪ್ರಥಮವಾಗಿ ಕಾರ್ಮಿಕ ಸಚಿವರಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಗುರುತಿಸಿಕೊಂಡವರು. ತದನಂತರ ಕೃಷಿ ಸಚಿವರಾದಂಥ ಸಂದರ್ಭದಲ್ಲಿ ಹಸಿರು ಕ್ರಾಂತಿಯನ್ನು ಯಾರಾದರೂ ಮಾಡಿದ್ರೆ ಅದು ಬಾಬು ಜಗಜೀವನ್ ರಾಮ್ ಅವರು ಅಂತಕ್ಕಂಥ ಮಾತನ್ನ ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ದೇಶ ಕಂಡಂತಹ ಅದ್ಭುತವಾದಂತಹ ವ್ಯಕ್ತಿತ್ವ, ಮೇರು ವ್ಯಕ್ತಿತ್ವ. ಸಮತಾ ದಿನವನ್ನ, ಇವರ ಹುಟ್ಟುಹಬ್ಬವನ್ನ, ಇವರ ಜಯಂತಿಯನ್ನ ನಾವು ಸಮತಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಸಮತಾ ಅಂತಂದ್ರೆ ಈಕ್ವಾಲಿಟಿ, ಸಮಾನತೆಯನ್ನ ಪ್ರತಿನಿಧಿಸುವಂಥದ್ದು. ಅವರು ತಮ್ಮ ಹುಟ್ಟಿನಿಂದ, ಈಗೇನು ಇನ್ಸಿಡೆಂಟ್ಸ್ ಹೇಳಿದ್ರು, ಹುಟ್ಟಿನಿಂದ ತಮ್ಮ 78 ವರ್ಷಗಳ ವಯಸ್ಸಿನಲ್ಲಿ ಯಾವಾಗಲೂ ನಮ್ಮ ಭಾರತದಲ್ಲಿ ಸಮಾನತೆ ಇರಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡೇನೆ ಕೆಲಸವನ್ನ ಮಾಡಿರೋರಂಥವ್ರು. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿ ಇರಬಹುದು, ಸಮಾನತೆಯನ್ನ ಯಾವ ರೀತಿ ನಾವು ದೊರಕಿಸ್ಬೋದು ಎಲ್ಲ ಜನರಿಗೂ ಅನ್ನುವಂತಹ ವಿಷಯದ ಆಧಾರದ ಮೇಲೆ ಅವರು ಬಹಳಷ್ಟು ಸೇವೆಯನ್ನ ನೀಡಿರುವಂಥವ್ರು. ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಮತ್ತು ಮುಂದಿನ ಪೀಳಿಗೆಗೆ ಸಮಾನತೆ, ಸಮತಾ ಅಂದ್ರೆ ಗಂಡು ಹೆಣ್ಣು, ಬೇರೆ ಬೇರೆ ಜಾತಿಯ ಜನ, ಧರ್ಮ, ಇವೆಲ್ಲದರಲ್ಲೂ ಎಲ್ಲಾ ರೀತಿಯಿಂದನೂ ಸಮಾನತೆ ಇರಬೇಕು. ಎಲ್ಲರಿಗೂ ನಾವು ಸಮಾನವಾದಂತಹ ಅವಕಾಶವನ್ನ ಕೊಡಬೇಕು, ಎಲ್ಲರೂ ಸಹ ಬೆಳೆಯೋದಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನುವಂತಹ ಉದ್ದೇಶ ಇಟ್ಕೊಂಡು ಅವರು ಕಾರ್ಯವನ್ನ ನಿರ್ವಹಿಸಿದವರು, ಸೇವೆಯನ್ನು ಕೊಟ್ಟಿರುವಂತವರು. ಬಾಬಾ ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ನಮಗೆ ಗೊತ್ತಿದ್ದ ವಿಷಯ, ಅವರು ಬಹಳಷ್ಟು ಮೇಧಾವಿಗಳು, ಜೀವನ ಅರ್ಥಪೂರ್ಣ ಮಾಡಿಕೊಂಡವರು,
ಈಗಾಗಲೇ ತಹಶೀಲ್ದಾರ್ ಹೇಳಿದ ಹಾಗೆ ತಮ್ಮ ಜೀವನ ಉದ್ದಕ್ಕೂ ಸಂಘರ್ಷಣೆ ಮಾಡ್ತಾ ಬಂದಿದ್ದವರು. ಅವರು ಮೇಲು ಕೀಳುಗಳು ಎಂಬಂಥವು ಕೂಡ ಬಹಳಷ್ಟು ಅವರ ಜೀವನದಲ್ಲಿ ಬಂದು ಹೋದಂಥ. ಅದಕ್ಕಾಗಿ ಇಡೀ ಭಾರತ ದೇಶವೇ ನನ್ನ ದೇಶ, ಭಾರತ ಜನರು ನನ್ನ ಬಾಂಧವರು ಅಂತ ತಿಳ್ಕೊಂಡು ಭಾರತದ ಬೆಳವಣಿಗೆ ನನ್ನ ಬೆಳವಣಿಗೆ, ಭಾರತ ಉದ್ಧಾರವ ನಮ್ಮೆಲ್ಲರ ಉದ್ಧಾರ, ನಮ್ಮೆಲ್ಲರ ಜೀವನ ಅದರಿಂದ ಅವಲಂಬಿಸಿ ತಿಳ್ಕೊಂಡು ಇಡೀ ಭಾರತದ ಒಗ್ಗಟ್ಟಿಗೆ ಮತ್ತು ಮುಂಚೂಣಿ ಹೋಗುವುದಕ್ಕೆ ಸಾಕಷ್ಟು ಅವರು ಪ್ರಯತ್ನ ಕೂಡ ಮಾಡಿದ್ದು ಉಂಟು. ಅದರ ಇತಿಹಾಸ ಬಹಳಷ್ಟು ಇದೆ. ತಮ್ಮ 78 ವರ್ಷದ ಅವಧಿಯಲ್ಲಿ 50 ವರ್ಷ ಸತತವಾಗಿ ಜನರ ಒಂದು ಹಿತಕ್ಕಾಗಿ ದುಡಿದವರು. ಈಗ ಹೇಳಿದ ಹಾಗೆ ಸಾಕಷ್ಟು ಮಂತ್ರಿಗಳಾಗಿ, ಕೇಂದ್ರ ಮಂತ್ರಿಗಳಾಗಿ ಒಂದು ಹೊಸ ಹೊಸ ಯೋಜನೆಗಳನ್ನು ಕೂಡ ಹಸಿರು ಹರಿಕಾಂತರಾಗಿ ನಮಗೆ ಎಂಥ ಒಂದು ಕಠಿಣ ಕೂಡ ಪಾರು ಮಾಡುವಂಥವರು. ಅದಕ್ಕೆ ಅಂಥವ್ರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯೋಣ. ಅವರ ಆಶೀರ್ವಾದ ಸದಾಕಾಲ ನಮ್ಮನ್ನೇ ಮೇಲೆ ಅಂತ ಹಾರೈಸಿ